ಸ್ಟೋರಿ ಅಲ್ಲ, ಯಾರೋ ಹೇಳಿದ ಕಥೆಯಲ್ಲ, ಹೆಕ್ಕಿ ತೆಗೆದ ಸತ್ಯ. ರಿಯಾಲಿಟಿಯ ಆಳಕ್ಕೆ ಇಳಿದು ಹೆಕ್ಕಿ ತಂದಿರುವ ಸತ್ಯವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೊಲೀಸರ ಇನ್ವೆಸ್ಟಿಗೇಷನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಈ ಕ್ಷಣದವರೆಗೆ ನೀವು ನೋಡಿದ್ರಿ. ಹಾಗಾದ್ರೆ ಅನನ್ಯ ಭಟ್ ಅನ್ನುವ ಹುಡುಗಿಯ ಸತ್ಯಾಸತ್ಯತೆ ಏನು? ಸುಜಾತಾ ಭಟ್ ಮಾಡ್ತಾ ಇರೋ ಆರೋಪದ ಸತ್ಯಾಸತ್ಯತೆ ಏನು? ಅನನ್ಯ ಭಟ್ ಹುಟ್ಟಿದ್ದಕ್ಕೆ ಸಾಕ್ಷಿ ಇಲ್ಲ, ಓದಿದ್ದಕ್ಕೆ ಸಾಕ್ಷಿ ಇಲ್ಲ, ಕೊಲೆಯಾಗಿದ್ದಕ್ಕೆ ಸಾಕ್ಷಿ ಇಲ್ಲ, ಕಾಣೆಯಾಗಿದ್ದಕ್ಕೆ ಸಾಕ್ಷಿ ಇಲ್ಲ. ಸುಜಾತಾ ಭಟ್ ಹೇಳ್ತಾ ಇರೋ ಸತ್ಯ ಏನು? ಹಾಗಾದ್ರೆ ಅದು ಸತ್ಯನಾ ಸುಳ್ಳ? ಸುಜಾತಾ ಭಟ್ ಒಂದು ಸಲ ಕಂಪ್ಲೇಂಟ್ ಕೊಟ್ಟು ನೆಕ್ಸ್ಟ್ ಎಸ್ಕೇಪ್, ಅಬ್ಸ್ಕ್ಯಾಂಡ್. ಸುಜಾತಾ ಭಟ್ಗಾಗಿ ಹುಡುಕಾಟ ಮಾಡ್ತಾ ಇರೋ ಪೊಲೀಸರಿಗೆ ಆಕೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಆಕೆ ಕೊಟ್ಟಿರುವ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಸಿಕ್ಕಿರುವ 0 ರಿಸಲ್ಟ್ ಇಂದ ಪೊಲೀಸರಿಗೆ ಕಂಗಾಲಾಗಿದ್ದಾರೆ. ವಾಟ್ ನೆಕ್ಸ್ಟ್ ಏನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ನಿಮ್ಮ ಮುಂದೆ ತರ್ತಾ ಇರೋ ಈ ಸತ್ಯ ನೋಡಿದಾಗ ನಿಮಗೆ ಸತ್ಯದ ಅರಿವಾಗತ್ತೆ. ನೀರ್ ಯಾವುದು ಹಾಲು ಯಾವುದು ಗೊತ್ತಾಗಿ ಹೋಗುತ್ತೆ. ಅಂತಹದ್ದೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ತಂದಿದ್ದೀವಿ. ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈಗ ನಮ್ಮ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಬಲಭಾಗದಿಂದ 2ನೇ ಹುಡುಗಿ ಇರೋದು ಸುಜಾತಾ ಭಟ್, 4ನೇಯವರು ಸುಜಾತಾ ಭಟ್ ಅಕ್ಕ, 5ನೇಯವರು ಸುಜಾತಾ ಭಟ್ ಭಾವ. ಇವರದ್ದೇ ಕುಟುಂಬದ ಸದಸ್ಯರು ತೆರೆದಿಟ್ಟಿರುವ ಸತ್ಯನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ತಾಯಿಯ ಕರುಳಿನ ಕೂಗಿಗೆ ಇಡೀ ಸಮೂಹ ಮಾಧ್ಯಮ ಕರಗಿತ್ತು, ಇಡೀ ಕರುನಾಡು ಕರಗಿತ್ತು. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಹೇಳಿತ್ತು. ವೇರ್ ಇಸ್ ಅನನ್ಯ? ಅನನ್ಯ ಭಟ್ ಬಗೆಗಿನ ದಾಖಲೆ ಎಲ್ಲಿ? ಮನೆ ಸುಟ್ಟೋಯ್ತು, ಮೆಡಿಕಲ್ ಕಾಲೇಜು ಸುಟ್ಟೋಯ್ತಾ, CET ಕಚೇರಿ ಸುಟ್ಟೋಯ್ತಾ, SSLC ಬೋರ್ಡ್ ಸುಟ್ಟೋಗಿತ್ತಾ, PUC ಬೋರ್ಡ್ ಸುಟ್ಟೋಗಿತ್ತಾ, ಬರ್ತ್ ಸರ್ಟಿಫಿಕೇಟ್ ಕೊಡುವಂತಹ ಕಚೇರಿ ಸುಟ್ಟೋಗಿತ್ತಾ? ದಾಖಲೆ ಎಲ್ಲಿ? ಅನನ್ಯ ಭಟ್ ಎಲ್ಲಿ? ಸುಜಾತಾ ಭಟ್ ಅಂಗಲಾಚಿ ಮಾಧ್ಯಮದ ಮುಂದೆ ಬೇಡ್ಕೊಂಡ್ರಲ್ಲ, ಒಂದು ದಾಖಲೆ. ಅನನ್ಯ ಭಟ್ ಅನ್ನುವ ಹುಡುಗಿಯ ಇರುವಿಕೆಗೆ ಒಂದು ದಾಖಲೆ ಪ್ರೆಸೆಂಟ್ ಮಾಡಿ ಅಂದ್ರೆ ಸುಜಾತಾ ಭಟ್ ಮತ್ತು ಪರ ವಕೀಲರ ಬಳಿ ಯಾವುದೇ ದಾಖಲೆ ಇಲ್ಲ. ಹೋಗ್ಲಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂದ್ರೆ ಸುಜಾತಾ ಭಟ್ ಇಲ್ಲ, ಕೈಗೆ ಸಿಗ್ತಾ ಇಲ್ಲ. ಇಷ್ಟು ದಿನ ಅನನ್ಯ ಭಟ್ ಅಂತ ಮಾತಾಡ್ತಾ ಇದ್ದ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಈಗ ಕೇವಲ ಮಾತಾಡ್ತಾ ಇರೋದು ಅಲ್ಲಿ ಅಷ್ಟು ಅಸ್ಥಿಪಂಜರ ಸಿಗಬಹುದು, ಇಲ್ಲಿ ಇಷ್ಟು ಅಸ್ಥಿಪಂಜರ ಸಿಗಬಹುದು ಅಂತ. ಅನನ್ಯ ಭಟ್ ವಿಷಯ ಎಲ್ಲಿ? ಅನನ್ಯ ಭಟ್ ಕುರಿತಾಗಿ ದಾಖಲೆಗಳು ಎಲ್ಲಿ? ಆ ಎಲ್ಲದಕ್ಕೂ ಉತ್ತರ ನಾವಿವತ್ತು ಕೊಡ್ತಾ ಇದ್ದೀವಿ.